ಬಸವನ ಬಾಗೇವಾಡಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಗೊಂಬೆ ಕುಣಿತ, ಕರಡಿ ಮಜಿಲ್, ರಥದ ಮೆರವಣಿಗೆ ಮತ್ತು ವಿವಿಧ ವಾದ್ಯಗಳೊಂದಿಗೆ ಬೃಹತ್ ಮೆರವಣಿಗೆ ಮಾಡಲಾಯಿತು. ಬಸವನ ಬಾಗೇವಾಡಿ ಬಸವ ಭವನದಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಡಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯ ಒಂದೇ ವಿಷಯದಲ್ಲಿ ಅವರು ಪಂಡಿತೆಯನ್ನು ಪಡಿಸಲಿಲ್ಲ. ಯಾಕಂದ್ರೆ ಅವರೊಬ್ಬ ಅದ್ಭುತ ನ್ಯಾಯಶಾಸ್ತ್ರಜ್ಞರಾಗಿದ್ದರು, ರಾಜಕೀಯ ಮುತ್ಸದ್ದಿಗಳಾಗಿದ್ದರು. ಆನಂತರ ಅವರು ಪರಿಣತಿಯನ್ನು ಪಡೆದವರು. ಹೀಗಾಗಿ ಅದು ಎಷ್ಟು ಸಮಯ ಬೇಯಿಸಲಿಕ್ಕೂ ಕೂಡ ಅದು ಸಾಲುವುದಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳ್ತಾರೆ, ತಮ್ಮ 22-23ನೇ ವಯಸ್ಸಿನಲ್ಲಿ ಇನ್ನು ಅವರು ಯುವಕರಾಗಿ ಏನು ಹೇಳ್ತಾರೆ ಅಂದ್ರೆ, ಉನ್ನತ ಶಿಕ್ಷಣ ಪಡೆದು ನಾವು ಗಳಿಸುವ ಜ್ಞಾನ ಹಾಗೂ ತರಬೇತಿಯನ್ನು ನಾನು ನನ್ನ ಸ್ವಾಸ್ಥ್ಯಕ್ಕೆ ಉಪಯೋಗಿಸುವುದಿಲ್ಲ. ಅದನ್ನ ನನ್ನ ಅಸ್ಪೃಶ್ಯ ಜನಾಂಗದ ಕಣ್ಣು ತೆರೆಸಲು, ಅವರನ್ನ ಶೋಷಣೆಯಿಂದ ಮುಕ್ತಗೊಳಿಸುವ ಕೆಲಸದ ಅವರು ಬಂದಿದ್ದರು. ಹೀಗಾಗಿ ಅವರು ಏನು ಹೇಳ್ತಾರೆ ಅಂತಂದ್ರೆ, ಇವತ್ತಿನ ಸಮಾಜದಲ್ಲಿ ಅವರು ಹೇಳಿದಂತ ಆಗಿನ ಮಾತುಗಳು ಈಗಲೂ ಕೂಡ ಪ್ರಸ್ತುತ. ಇವತ್ತಿನ ಸಮಾಜದಲ್ಲಿ ನಮ್ಗೆ ಏನಾಗಬೇಕಾಗಿದೆ ಅಂದ್ರೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮಲ್ಲಿ ಜಾತಿ, ಸಮಾಜ, ಧರ್ಮ ಅಂತೇಳಿ ನಾವು ಕಚ್ಚಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವಾಗ ಹೇಳಿದ್ರು ಏನು ಅಂತಂದ್ರೆ, ಮೊದಲು ನಾವು ಭಾರತೀಯರು, ಆಮೇಲೆ ಹಿಂದೂಗಳು, ಮುಸ್ಲಿಮರು, ಮರಾಠರು, ಕನ್ನಡಿಗರು, ಮಲಯಾಳಿಗಳು. ಮೊದಲು ನಾವು ಭಾರತೀಯರು ಹಾಗೂ ಕೊನೆಗೂ ನಾವು ಭಾರತೀಯರೇ. ಎಲ್ಲರೂ ನಾವೆಲ್ಲ ಈ ಜಾತ್ಯತೀತತೆ, ಸಮಾನತೆಯಿಂದ ನಾವೆಲ್ಲ ಬಾಳುವುದಂದ್ರೆ ಇದರ ಮುಖ್ಯ ಕಾರಣ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನಾವೆಲ್ಲ ನೋಡಿದ್ವಿ, ಈ ಭಾರತ ದೇಶದ ಆತ್ಮ ನಮ್ಮ ಸಂವಿಧಾನ. ಇವತ್ತು ಭಾರತ ದೇಶದ ಬಗ್ಗೆ ಸಾಕಷ್ಟು ಹೇಳ್ತಾ ಇದ್ವಿ, ಆದರೆ ಈ ಒಂದು ದೇಶ 1947ರ ಸ್ವತಂತ್ರ ಆದ್ಮೇಲೆ ಅಖಂಡ ಭಾರತದ ಒಂದು ಆತ್ಮ ಸಂವಿಧಾನವನ್ನು ರಚಿಸಿದ ಕೀರ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬರು. ನೋಡಿ ಎಷ್ಟು ಎಷ್ಟು ಒಬ್ಬ ಜೀವಂತ ಮಹಿಳೆಯಿಂದ ಸುಖವಾಗುವುದು ಯಾವ ಕಾಲದಲ್ಲಿಯೋ ಇಲ್ಲಿ ಹೆಣ್ಣೋಣ ದೇವತೆಯನ್ನು ಪೂಜಿಸ್ತೀವಿ ಅಂತ ಹೇಳ್ತಾ ಹೋಗಿದೆ. ಹೌದಾ? ಹೆಣ್ಣನ್ನು ನಾವು ದೇವತೆ ಅಂತ ಯಾವ ಏನಂತೋ ಹೆಣ್ಣಿಗೆ ಹೋಗಿ. ಹೌದಾ? ಒಂದು ಕಡೆ ದೇವತೆಯನ್ನು ಕರೀತಾರ, ಇನ್ನೊಂದು ಕಡೆ ಏನಂತಾರ, ಗಂಡ ಸತ್ತ ನಂತರ ಮಹಿಳೆಯನ್ನು ಜೀವಂತವಾಗಿ ಸುಡುವುದು ಧಾರ್ಮಿಕ ಪದ್ಧತಿ. ಹೌದಾ? ಈ ಪದ್ಧತಿಯನ್ನ ನಿರ್ವಹಣೆ ಮಾಡುವುದು ಕೂಡ ಆಮೇಲೆ ದೇವದಾಸಿ ಪದ್ಧತಿ.